ದಾನಿಗಳಿಂದ ಬಂದ ಜಮಾ. ಮಲ್ಲಿಕಾರ್ಜುನ್ ಸಿಂಧನೂರ್ 5 ಲಕ್ಷ ರೂಪಾಯಿ. ಚೆನ್ನವೀರಪ್ಪ ಬಳ್ಳಾರಿ 50,000 ರೂಪಾಯಿ. ವಿರೂಪಾಕ್ಷಪ್ಪ ಬಳ್ಳಾರಿ 5 ಲಕ್ಷ ರೂಪಾಯಿ. ಈಶ್ವರಪ್ಪ ಕಲ್ಲೂರ್ ಮಠ್ 1 ಲಕ್ಷ ರೂಪಾಯಿ. ಕಬ್ಬೂರ್ ರವಿ 1 ಲಕ್ಷ ರೂಪಾಯಿ. VR ಕರೆಸೂರ್ 10,000 ರೂಪಾಯಿ. ಹಗರಿಬೊಮ್ಮನಹಳ್ಳಿಯಿಂದ ಭಕ್ತರುಗಳು ಕಲೆಕ್ಟ್ ಮಾಡ್ಕೊಂಡು ಬಂದು ಒಟ್ಟು ರೂಪಾಯಿ ದಾನಗಳು ಒಂದು ಎಲ್ಲ ಕಡೆ ರಸೀದಿ ಹಾಕಿ ತಂದು ಕೊಟ್ಟದ್ದು 4,20,000 ರೂಪಾಯಿ. ದಾವಣಗೆರೆ ಅಂದನೂರು ಮಂಜುಳಮ್ಮ 3 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಮೃತ್ಯುಂಜಯ ಬಣಕಾರ್ ಅವರು 5 ಲಕ್ಷ ರೂಪಾಯಿದಲ್ಲಿ ಫಸ್ಟ್ 2 ಲಕ್ಷ ಕೊಟ್ಟಿದ್ದಾರೆ, ಮತ್ತೆ 3 ಲಕ್ಷ ಕೊಟ್ಟಿದ್ದಾರೆ. ಕೊಟ್ರ ಬಸಪ್ಪ ಅನ್ನೂರು ಎಸಿಕೆ ನಮ್ಮ ಸಮಾಜ ಕಟ್ಟಕ್ಕೆ ಅವರೇ ಕಾರಣ. ನಾವು ಅಖಿಲ ಭಾರತ ವೀರ ಸೇವಾ ಮಹಾಸಭಾದಾಗಿದ್ದಾಗ ಅವತ್ತಿನ ದಿವಸ ಬಸವರಾಜ್ ದಿಂಡೂರರು ಬೆಟ್ಟಪ್ಪರು ನೀವು ಆಗ್ರಿ ಅಂತ ಅವತ್ತಿನ ದಿವಸ ಬಂದು ದಾವಣಗೆರೆಯಲ್ಲಿ ಕೂತ್ಕೊಂಡು ಏನು ನಮ್ಮ ಸಮಾಜದ MP ಸಿದ್ನಾಳ್ ಅವರಾಗಲಿ, PC ಸಿದ್ದನಗೌಡರಾಗಲಿ, ಸಮಾಜದ ಮುಖಂಡರು ಬಂದು ಇವತ್ತು ನಮ್ಮ ಪಂಚಮಶೈಲಿ ಸಮಾಜ ನಾವು ಸಂಘಟನೆ ಮಾಡಬೇಕಾಗಿದೆ, ನೀವು ಅಧ್ಯಕ್ಷರಾಗಿರಿ, ನಾವೆಲ್ಲ ಕೆಲಸ ಮಾಡಿಸ್ತೇವೆ ಅಂತೇಳಿ ಒತ್ತಾಯವಾಗಿ ಕೆಲಸ ಮಾಡಿಸಿದ್ರು. ಅವತ್ತು ನಾವು ಯೋಚನೆ ಮಾಡಿದ್ವಿ, ಬಾವಿ ಬೆಟ್ಟಪ್ಪನವರು ಒಂದು ಭಾರತ ದೇಶದಲ್ಲಿಯೇ ಜಿಲ್ಲಾ ಇದರ ಸಂಘದ ಒಂದು ಅಧ್ಯಕ್ಷತೆ ವಹಿಸಿ ಪ್ರಪ್ರಥಮ ಸ್ಥಾನ ತಗೊಂಡರು. ಒಂದು ಆಮೇಲೆ ಇದ್ರದ್ದು ಯಾವುದ್ರಿ ಎಂತ ಲ್ಯಾಂಡ್ ಆರ್ಮಿ ಚೇರ್ಮನ್ ಆಗಿದ್ರು. ಬೇಕಾದಂಥ ಅಂಥ ಒಂದು ವ್ಯಕ್ತಿ ಸಮಾಜಕ್ಕೋಸ್ಕರ ದುಡಿಯಕ್ಕೆ ಬಂದಾಗ ನಾವು ಯಾಕೆ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇದರಲ್ಲಿ ದುಡುಕಿದ್ವಿ ಅಂತ ಇದರಲ್ಲಿ ಬಂದ್ವಿ ಅಂತ ಹೇಳಕ್ಕೆ ಸಂತೋಷ ಆಗ್ತಾ ಇದೆ. ಇದ್ರ ಜೊತೆಗೆ ಮುಂದೆ ಶ್ರೀಮತಿ ಕಡ್ಲಿ ಸುಧಾ ಕೊಟ್ರಪ್ಪನವರು 1 ಲಕ್ಷ ರೂಪಾಯಿ. ಹೊಳಲು ಬಸವರಾಜಪ್ಪನವರು ಏನೋ ಕಾರ್ಯಕ್ರಮಕ್ಕೆ ಬಂದರು, ಮಠ ನೋಡಿ ಭಾಳ ಖುಷಿಪಟ್ಟು ಬಕ್ಕಣದಿಂದ ತೆಗೆದ್ರು. 1 ಲಕ್ಷ ರೂಪಾಯಿ ಇತ್ತು ಜಿಟ್ಕೊಂಡು ಬಂದೇನೆ, ಈ ಖರ್ಚಿಗೆ 10,000 ಏನೋ ಸಾಮಾನು ತಗೊಂಡು ಹೋಗ್ಬೇಕಂತ 90,000 ರೂಪಾಯಿ ಕೊಟ್ಟೋದ್ರು. ಪಲ್ಲಾಗಟ್ಟಿ ಶಿವಾನಂದಪ್ಪನವರು ಒಂದೇ ಟೈಮ್ ಕೊಡಲಿಲ್ಲ, ಮುಂದೆ ಅವ್ರ ಹೆಸರು ಬರ್ತಾವು, 50,000 ರೂಪಾಯಿ ಕೊಟ್ಟರು. SV ಕಾಂತಪ್ಪ ದಾವಣಗೆರೆ 1 ಲಕ್ಷ ರೂಪಾಯಿ ಕೊಟ್ಟರು. ಅರಸೀಕೆರೆ ಕೊಟ್ರೇಶಿ ಏನು ಹರಪನಹಳ್ಳಿಗೆ MLA ಎಲೆಕ್ಷನ್ ನಿಂತಿದ್ರಲ್ಲ ಅವರು 5 ಲಕ್ಷ ರೂಪಾಯಿ ಕೊಟ್ಟರು. SV ಚಂದ್ರಶೇಖರಪ್ಪ ದಾವಣಗೆರೆ ಅವರು 3 ಲಕ್ಷ ರೂಪಾಯಿ ಕೊಟ್ಟರು. ಅನ್ನೂರು ಮೊಪ್ಪಣ್ಣನವರು 1 ಲಕ್ಷ ರೂಪಾಯಿ ಕೊಟ್ಟರು. HN ವೀರಭದ್ರಪ್ಪನವರು 1 ಲಕ್ಷ ಕೊಟ್ಟರು. HS ಅವಣ್ಣಪ್ಪನವರು 1 ಲಕ್ಷ ರೂಪಾಯಿ ಕೊಟ್ಟರು. ಅನ್ನೂರು ಬಸವರಾಜಪ್ಪನವರು 1 ಲಕ್ಷ ರೂಪಾಯಿ ಕೊಟ್ಟರು. ಬಿಳ್ಚೋಡ್ ಶೆಟ್ರು ಕೊಟ್ರ ಬಸಪ್ಪನವ್ರ ಮಕ್ಕಳು ವೀರಣ್ಣನವರು 1,01,101 ರೂಪಾಯಿ ಕೊಟ್ಟರು. ಮಾಸೂರು ಮಹೇಶ್ವರಪ್ಪನವರು 1 ಲಕ್ಷ ರೂಪಾಯಿ ಕೊಟ್ಟರು. ಅನ್ನೂರು ಮುರುಗೇಶಪ್ಪನವರು 1 ಲಕ್ಷ ರೂಪಾಯಿ ಕೊಟ್ಟರು. ಶ್ರೀಮತಿ ಸರೋಜಮ್ಮ ಶ್ರೀ ಗುರುಸಿದ್ದಪ್ಪ 1 ಲಕ್ಷ ರೂಪಾಯಿ ಕೊಟ್ಟರು. ಸುರೇಶ್ ಮುನಿಪಾಲ್ ಎಜುಕೇಶನ್ 1 ಲಕ್ಷ ರೂಪಾಯಿ ಕೊಟ್ಟರು. ಜ್ಯೋತಿ ಪ್ರಕಾಶ್ KM 3 ಲಕ್ಷ ರೂಪಾಯಿ ಕೊಟ್ಟರು. IP ಪ್ರಸನ್ನ ಕುಮಾರ್ ಸೋಮನಾಥ್ ಆರಾಧ್ಯರ ಮಕ್ಕಳಾದ IP ಪ್ರಸನ್ನ ಅವರು 5 ಲಕ್ಷ ರೂಪಾಯಿ ಕೊಟ್ಟರು. ಡಾಕ್ಟರ್ HB ವಸಂತ್ ಕುಮಾರ್ ಅವರು 1 ಲಕ್ಷ ರೂಪಾಯಿ ಕೊಟ್ಟರು. ಅನಿಲ್ AB ಹಾನ್ಗಲ್ 1 ಲಕ್ಷ ರೂಪಾಯಿ ಕೊಟ್ಟರು. ಹಾವೇರಿ V ನಾಗೇಂದ್ರಪ್ಪ 1 ಲಕ್ಷ ರೂಪಾಯಿ ಕೊಟ್ಟರು. ನೀಲಂ ಗಾರ್ಮೆಂಟಿನ ನಮ್ಮ ರೋಡ್ನಲ್ಲಿ ನಮ್ಮರೇ ಆದ ಶೇಖರಪ್ಪ ದೊಡ್ಡಮನಿ 50,000 ರೂಪಾಯಿ ಕೊಟ್ಟರು. BG ಅಜಯ್ ಕುಮಾರ್ ದಾವಣಗೆರೆಯ ಮಾಜಿ ಮೇಯರ್ ಅವರು ನಾವು ಹೋಗಿ ಕೇಳಿದಾಗ 5 ಲಕ್ಷ ರೂಪಾಯಿ ಕೊಡ್ತೇವೆ ಅಂತಂದ್ರು. 2 ಚೆಕ್ ಕೊಟ್ಟರು, 3 ಲಕ್ಷದ 1 ಚೆಕ್ ಕೊಟ್ಟರು, 2 ಲಕ್ಷದ 1 ಚೆಕ್ ಕೊಟ್ಟರು. ನಾನು ಹೇಳಿದಾಗ ಹಾಕಿ ಕೇಳ್ರಿ ಅಡ್ಜಸ್ಟ್ಮೆಂಟ್ ಆದಾಗ ಅಂತ ಫೋನ್ ಮಾಡಿ ಹೇಳಿದರು. 3 ಲಕ್ಷ ರೂಪಾಯಿ ಕೊಟ್ಟರು, ಅವ್ರಿಗೆ ಜಮಾ ಮಾಡ್ಕೊಂಡ್ವಿ. 2 ಲಕ್ಷ ರೂಪಾಯಿ ಚೆಕ್ ಅವ್ರು ಫೋನ್ ಮಾಡಿದಾಗ ಮಾಡ್ರಿ ಅಂದ್ವಿ. ನಾವು ಫೋನ್ ಮಾಡೋಕ್ಕೆ ಹೋಗಲಿಲ್ಲ. ಅವರು ಯಾವಾಗ ಹೇಳ್ತಾರೆ ಅವ್ರಿಗೆ ಹಾಕೋಣ ಅಂತ ಹೇಳಿದ್ವಿ. ಸುರೇಶ್ ನಾಗಪ್ಪ ಗೌಡ್ರು ದೇವ್ರ ಬೆಳಕೇರಿ ಅವರು 1 ಲಕ್ಷ ರೂಪಾಯಿ ಕೊಟ್ಟರು. ಡಾಕ್ಟರ್ ಗಂಗಮ್ಮ BD ಯಾದಗಿರಿ 1 ಲಕ್ಷ ರೂಪಾಯಿ ಕೊಟ್ಟರು. ಸಂಡೂರು ತಾಲೂಕಿನವರು ನಮ್ಮ ಏನು ಸಂಡೂರು ಅಧ್ಯಕ್ಷರು ಕುಮಾರಸ್ವಾಮಿ ಅವರ ಮುಂದಾಳತ್ವದಲ್ಲಿ ಏನು ಎಲ್ಲರೂ ಯಾವ್ಯಾವ ಸಣ್ಣ ಅಮೌಂಟ್ ಕೊಟ್ಟದ್ದು ಸೇರಿಸಿ 4 ಲಕ್ಷ ರೂಪಾಯಿ ಜಮಾ ಕೊಟ್ಟರು. ಹರಿಹರ ತಾಲೂಕಿನವರು ಎಲ್ಲ ಕಡೆ ತಾಲೂಕಿನಾಗ ಏನೇನು ಕಲೆಕ್ಟ್ ಮಾಡ್ಕೊಂಡಿದ್ರು ಅದು ಟೋಟಲ್ ಲೀಸ್ಟ್ ಕೊಡ್ರಿ ಅಂದರೆ ಅವ್ರ ಲೀಸ್ಟ್ ಎಲ್ಲ ಬರ್ಕೊಂಡು ಬಂದಿದ್ರು. 8 ಲಕ್ಷ ರೂಪಾಯಿ ಅವ್ರು ಕೊಟ್ಟರು. ಪ್ರಕಾಶ್ ಪಾಟೀಲ್ ಅನ್ನೋರು 25,000 ರೂಪಾಯಿ ಕೊಟ್ಟರು. ಒಂದಪ್ಪ ಫಂಕ್ಷನ್ನಲ್ಲಿ ಮುರುಗೇಶ್ ನಿರಾಣಿಯವರು ಸಭೆ ಹೇಳಕ್ಕೆ ಕುಂತಾಗ ಅವಾಗ ನಮ್ದು ಇನ್ನೂ ಪ್ರಾರಂಭ ಮಟ್ಟ ಖರ್ಚಿಗೆ ರೊಕ್ಕಿದ್ದಿಲ್ಲ, ಇನ್ನು ಭಾಳ ಕೆಲಸಗಳಿದ್ವು. ಆವ ಟೈಮ್ನಾಗ ನಮ್ಮ ಬಾವಿ ಬೆಟ್ಟಪ್ಪನವ್ರು ಮುರುಗೇಶ್ ನಿರಾಣಿಯವ್ರ ಪಕ್ಕದಾಗ ಕುಂತಾಗ ನಾವಿಲ್ಲಿ ದಾಸೋಹ ನಡೆಸೋಕ್ಕೆ ನಮಗೆ ಫಂಡ್ಸ್ ಬೇಕ್ರಿ ಅಂತ ಹೇಳಿದಾಗ ಆಗಲಿ ಅಂತೇಳಿ ಇಮ್ಮಿಡಿಯೇಟ್ 10 ಚೆಕ್ ಕಳಿಸಿದ್ರು. 1 ಲಕ್ಷ ರೂಪಾಯಿ ಪ್ರತಿ ಒಂದೇ ದಪ್ಪ ಕೊಟ್ಟರೆ ನೀವು ಉಪಯೋಗಿಸ್ಬಿಡ್ತೀರಿ ಅಂತೇಳಿ ಪ್ರತಿ ತಿಂಗಳು ಉಪಯೋಗಿಸಿರಿ ಅಂತ 10 ಲಕ್ಷ ರೂಪಾಯಿ ಮುರುಗೇಶ್ ನಿರಾಣಿಯವರು 10 ಚೆಕ್ಗಳು ಕೊಟ್ಟರು. ನಮ್ಮ ಸ್ನೇಹಿತರಾದ ಒಬ್ಬ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮ್ಯಾನ್, ಅವ್ರೇನು ನಂಬರಲ್ಲ, ಆದ್ರೂ
ರೈಸ್ ಮಿಲ್ ಮಲೆಬೆನ್ನೂರವರು ಒಂದು ಮಾತು ಕೇಳಿದ್ವಿ, ಅವ್ರಿಗೇನೋ ಸಹಕಾರ ಮಾಡಿದ್ವಿ, ಅವರು ಯಶಸ್ವಿಯಾಗಿತ್ತು. ಎಷ್ಟು ಕೊಡ್ಬೇಕು ಅಂತ ಕೇಳಿದ್ರು. ಕೇವಲ ನೀವು ಹೇಳ್ದಷ್ಟು ಕೊಡ್ತೇವೆ ಅಂದರು. 21 ಲಕ್ಷ ರೂಪಾಯಿ ಹೇಳಿದೆ. 21 ಲಕ್ಷ ಒಂದೇ ಟೈಮ್ಗೆ ಆಗೋದಿಲ್ಲ, 2 ಟೈಮ್ ಕೊಡ್ತಾನೆ ಅಂತ 11 ಲಕ್ಷ ರೂಪಾಯಿ ಕೊಟ್ಟರು. ಯಾಕೆ ಕೊಟ್ಟರು? ನಮ್ಮವರ ವಿಶ್ವಾಸ. ಇದೇ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಒಂದು ಪುಣ್ಯಕ್ಷೇತ್ರ ಮಾಡಿದ್ದಾರೆ. ನಾನೆಲ್ಲ ನೋಡಿ ಖುಷಿಪಟ್ಟೆ, ಅಭಿವೃದ್ಧಿ ಪಡಿಸಿದೆ ಅಂತ. ಆದರೆ ಅವ್ರಿಗೆ ತೊಂದರೆ ಆಗಿತ್ತು, ಅದು ಅರ್ಧಕ್ಕೆ ನಿಂತಿತ್ತು. ಅವತ್ತಿನ ದಿವಸ ಸ್ವಂತ ನಾನು 50 ಲಕ್ಷ ರೂಪಾಯಿ ಕೊಟ್ಟು ಬೇರೆ ಬೇರೆ ಕೊಟ್ಟಾಗ ರೊಕ್ಕ ಕೊಡಿಸಿ ಆ ಒಂದು ದೇವಸ್ಥಾನ ಉದ್ಘಾಟನೆ ಮಾಡಿಸಿದೆ. 50 ಲಕ್ಷ ರೂಪಾಯಿ ಕೊಟ್ಟೆ. ಅವ್ರು ಕೇಳಲಿಲ್ಲ, ನಾನು ಕೊಟ್ಟೆ. ಇರಲಿ. ಆಮೇಲೆ ಶಾರ್ಟ್ ಡಿಸ್ಟ್ರಿಬ್ಯೂಷನ್ ಅಂತ ಒಬ್ಬರು ಮಾರಾಡ್ಯರು, ಜೈನರು, ನಮ್ಮ ಸ್ನೇಹಿತರು ಮಕ್ಕಳು ಫ್ಯಾಕ್ಟ್ರಿ ಬೇಕಾಗಿತ್ತು, ಫ್ಯಾಕ್ಟ್ರಿ ಜಾಗ ಬೇಕಾಗಿತ್ತು. ಅಲ್ಲಿ ಏನು ಒಂದು ಒಂದು ಜಾಗ ಇತ್ತು. ಆ ಜಾಗನ MP ಅವ್ರು ರಿಸರ್ವ್ ಇಟ್ಟಿದ್ರು, ಯಾವುದೋ ಬೇರೆ ಸಲುವಾಗಿ, ಒಂದು ಹಾಸ್ಟೆಲ್ ಸಲುವಾಗಿ. ಆಮೇಲೆ ಆ ಜಾಗ ನಮಗೆ ಕೊಟ್ಟರೆ ಫ್ಯಾಕ್ಟ್ರಿ ಆಗ್ತೇವೆ ಅಂತ ನನ್ನ ಎದುರಿಗೆ ಹೇಳಿದರು. ನಾನು MP ಆಫೀಸಿಗೆ ಕೇಳಿದೆ, ಇಲ್ಲ MP ಸಾಹೇಬ್ರು ಹೇಳಿದ್ರೆ ಕೊಡ್ತೇವೆ ಅಂತ. MP ಸಾಹೇಬ್ರಿಗೆ ಹೇಳಿದೆ, ಸರ್ ನಮ್ಮ ಆತ್ಮೀಯ ಸ್ನೇಹಿತರು ಇಮ್ಮಿಡಿಯೇಟ್ ಇದನ್ನ ಹಾಕ್ತಾರೆ, ಇಂಡಸ್ಟ್ರೀಸ್ ಹಾಕ್ತಾರೆ, ಆ ಜಾಗ ನೀವು ಕೇಳ್ತಾರೆ. ನಾನೇನೇ ಇಟ್ಕೊಂಡು ನನ್ನ ಪರಿಚಯವರು ಬೇಕಂದ್ರೆ ನೀವು ತಗೊಳ್ರಿ ಅಂದರು. ಇಮ್ಮಿಡಿಯೇಟ್ ಅವ್ರ ಪಾರ್ಟಿ ಕುಂದ್ರಿಸಿ ಕೇಳಿದೆ ನಾನು ಮುರುಗೇಶ್ ನಿರಾಣಿ ಅವರಿಗೆ, ಸರ್ ಒಬ್ಬರು ನಮ್ಮ ಸ್ನೇಹಿತರ ಮಕ್ಕಳು ಇಂಡಸ್ಟ್ರೀಸ್ ಹಾಕ್ತಾ ಇದ್ದಾರೆ, ಅವ್ರಿಗೆ ಜಾಗ ಬೇಕಾಗಿದೆ. ಭಾಳ ಜನ ಸುಮ್ಮನೆ ಇಂಡಸ್ಟ್ರಿ ಸ್ಯಾಂಕ್ಷನ್ ಮಾಡ್ಕೊಂಡಿದ್ದಾರೆ ರೇಟ್ ಸಲುವಾಗಿ, ಅವ್ರು ಮಾಡ್ತಾ ಇಲ್ಲ. ಇವರು ಪ್ರಾರಂಭ ಮಾಡಿ ನಿಮ್ಮಿಂದನೇ ಉದ್ಘಾಟನೆ ಮಾಡಿಸ್ತಾರೆ, ಅವ್ರಿಗೆ ಆದ 4-3 ಎಕರೆ ಜಾಗ ಕೊಡಬೇಕಾಗಿದೆ ಅಂತ ಕೇಳಿದೆ. ಅವರು ಯೋಚನೆ ಮಾಡಿದರು. ನಾನು ಒಂದೇ ಮಾತು ಹೇಳಿದೆ, ಅವರು ನಮ್ಮರಲ್ಲ, ಅಂದರೆ ಪಂಚಮಶಾಲಿಯರಲ್ಲ, ಒಬ್ಬ ಜೈನ್ ಸಮಾಜದವರು. ಅವಾಗ ಅವರಿಗೆ ನಾನು ಕೇಳಿದೆ, ಅವರು ಸಮಾಜಕ್ಕೆ 25 ಲಕ್ಷ ರೂಪಾಯಿ ಕೊಡ್ತಾರಂತೋ. ಅವ್ರು ಎದುರಿಗೆ ಕುಂತಾರೆ, ನೀವು ಆ ಕೆಲಸ ಅದ ಅವ್ರಿಗೇನಿದೆಯಲ್ಲ ನ್ಯಾಯಗೂ ಏನಿದೆಯಲ್ಲ ಅದೇನು ಇಲ್ಲಿಗಲ್ಲ, ನ್ಯಾಯ ಐತಿ, ಸರ್ಕಾರದ ರೊಕ್ಕ ಕೊಡ್ತಾರ, ಅವೆಲ್ಲವೂ ಕೊಡ್ತಾರ, ಅವ್ರಿಗೆ ಮಾಡಿಕೊಡ್ರಿ ಅಂದಾಗ ಮುರುಗೇಶ್ ನಿರಾಣಿ ಒಂದೇ ಮಾತು ಹೇಳಿದರು, ಅವ್ರು ಇಂಡಸ್ಟ್ರೀಸ್ ಮಾಡ್ತವೆ ಅಂದ್ರೆ, ನಾನು ಇಂಡಸ್ಟ್ರೀಸ್ ಮಿನಿಸ್ಟರ್ ಅದಾನಿ, ಇಂಡಸ್ಟ್ರೀಸ್ ಇಮ್ಮಿಡಿಯೇಟ್ ಮಾಡ್ತಾನೆ ಅಂದರೆ ನಾನು ಸ್ಯಾಂಕ್ಷನ್ ಮಾಡ್ತಾನೆ ಅಂದರು. ಅವ್ರು 25 ಲಕ್ಷ ಕೊಡ್ತಾರ್ರಿ. ಅವ್ರು 25 ಲಕ್ಷ ಅಲ್ಲಿ ಮಠಕ್ಕೆ ಕೊಡಿಸ್ಬಿಡ್ರಿ, ಇಲ್ಲಿ ಏನು ಕೊಡೋದು ಬೇಡ, ನಾಳೆ ಬೆಳಿಗ್ಗೆ 11 ಗಂಟೆಗೆ ನನಗೆ ಬಂದು ಕಾಣ್ರಿ ಅಂತ ಹೇಳಿದ್ರು. ಒಂದೇ ದಿವಸದಲ್ಲಿ 4-3 ಎಕರೆ ಇವ್ರಿಗೆ ಸ್ಯಾಂಕ್ಷನ್ ಆಯಿತು, ಫ್ಯಾಕ್ಟ್ರಿ ಆಯಿತು. ಅವ್ರು ಇವತ್ತು ಬೆಂಗಳೂರಿನಾಗ ಫ್ಯಾಕ್ಟ್ರಿ ಮಾಡಿದ್ದಾರೆ, ದುಬೈ ಫಾರಿನ್ನಾಗ ಆಫೀಸ್ಗಳು ಮಾಡಿದ್ದಾರೆ. 25 ಲಕ್ಷ ಕೊಟ್ಟಾರೆ. ಅವ್ರು ನಮ್ಮರಲ್ಲ, ವಿಶ್ವಾಸಕ್ಕೆ ಕೊಟ್ಟಾರೆ. ಆಮೇಲೆ ಸಂಡೂರು ನಾಗನಗೌಡರು 2 ಕೋಟಿ ಕೊಟ್ಟಿದ್ದಾರೆ. 2 ಕೋಟಿ ಕೊಟ್ಟಿದ್ದಾರೆ. ಪ್ರಾರಂಭದಲ್ಲಿ ಕೊಟ್ಟಿದ್ದಾರೆ, ಕೇಳಿದ ತಕ್ಷಣ ಕೊಟ್ಟಿದ್ದಾರೆ. ಅವ್ರಿಗೆ ನಾವು ಎಷ್ಟು ಹೇಳಿದ್ರು ಹಿಂಗೆ ಬೇಕಾಗಿದ್ದಾರೆ ಕೆಲಸಕ್ಕೆ ಅಂತ ಹೇಳಿದಾಗ ಖುಷಿಯಿಂದ ನಾನು 2 ಕೋಟಿ ಕೊಡ್ತೇನೆ ಅಂತ ಹೇಳಿದ್ರು ಕೊಟ್ಟಿದ್ದಾರೆ. ಇನ್ನೊಬ್ಬರು ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು ತೀರ್ಕೊಂಡಿದ್ದಾರೆ, LB ಹುಳ್ಳ್ಯಾರವರು. ಆದ್ರೂ ಅವ್ರು ಬಂದು ಸ್ವಂತ 1 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಕನ್ನನ್ ಕವಿ ರುದ್ರಣ್ಣ ತ್ರಿಶೂಲ್ ಥಿಯೇಟರ್ ನಮ್ಮ ಮನೆ ಪಕ್ಕದವ್ರು, ನಮ್ಮ ಬಂಧುಗಳು ಮುಂಚೆನೂ ಕೊಟ್ಟಿದ್ರು. ಆಮೇಲೆ ಹಿಂಗೆ ಐತಪ್ಪ ಎಷ್ಟು ಬೇಕು ಕೇಳಪ್ಪ ಅಂತ ಕೇಳಿದರು. ಆದರೆ ನಾವು ಅವಾಗೆಲ್ಲ ಹೋದರು, ನಾವೇನು ಮಾಡ್ತಿದ್ವಪ್ಪ ಅಂದರೆ, ಈ ರೊಕ್ಕ ದಾವಣಗೆರೆಗೆ ಎತ್ತಕ್ಕೆ ಹೋಗ್ಬೇಕಾದ್ರೆ ನಾವು ನಮ್ಮ ಹದಡಿ ನಟರಾಜ್ ಅಂತ ಒಬ್ರು ಇದ್ರು, ಪಾಪ ಅವ್ರು ತೀರ್ಕೊಂಡ್ರು. ಬಾದಾಮಿ ಚನ್ನಬಸಪ್ಪ ಈ ಥರ ಒಂದು 6-7 ಜನ 2 ಕಾರ್ ತಗೊಂಡು ಬೆಳಿಗ್ಗೆ ವಾಕಿಂಗ್ ಹೋಗೋದು ಬಿಟ್ಟು 7ರಿಂದ 9 ಗಂಟೆಗೆ ಮೂರು ಮನೆಗೆ ಹೋಗಿದ್ವಿ. ಯಾರು ಅನುಕೂಲಿಸ್ತಾರೆ, 1 ಲಕ್ಷಕ್ಕಿಂತ ಕಮ್ಮಿ ಯಾರ ಮನೆಗೆ ಹೋಗಲಿಲ್ಲ. 1 ಲಕ್ಷ, 2 ಲಕ್ಷ, 3 ಲಕ್ಷ, 5 ಲಕ್ಷ ಅಂತಾರೆ. ಯಾವ ಒಬ್ಬರು ಇಲ್ಲ ಅನ್ನಲಿಲ್ಲ, ಎಲ್ಲರೂ ಕೊಟ್ಟಾರೆ. ಆದರೆ ನಾವೇ ಪೂರ ಹೋಗೋಕ್ಕಾಗಲಿಲ್ಲ. ಬರೀ ನಾವು ಮುಖಂಡರು ಏನು ಲೀಸ್ಟ್ ಮಾಡ್ಕೊಂಡಿದ್ವಿ ಅಷ್ಟೇ ಓದಿವಿ. ಅವ್ರಿಗೆ ಕನ್ನನ್ ಕವಿ ರುದ್ರಣ್ಣರು 5 ಲಕ್ಷ ರೂಪಾಯಿ, ರುದ್ರಣ್ಣರು ಅಂತಂದರೆ ತ್ರಿಶೂಲ್ ಥಿಯೇಟರ್ ಮಾಲೀಕರು 5 ಲಕ್ಷ ರೂಪಾಯಿ ಕೊಟ್ಟಾರೆ. ಇನ್ನೊಬ್ಬರು BK ಮಾದೇವಪ್ಪ, ಅವ್ರಿಗೆ ಇಲ್ಲೊಂದು ಯಾವುದೋ ಒಂದು ಸೀಟ್ ಕೊಡಿಸ್ಬೇಕಾಗಿತ್ತು, ಅವ್ರು ಬ್ಯಾಕ್ವರ್ಡ್ಸ್ ಪೈಕಿ ಒಂದು ಸೀಟ್ ಕೊಡಿಸ್ಬೇಕಾಗಿತ್ತು, ಹೇಳಿ ಕೊಡಿಸ್ರಿ ಅಂದ್ವಿ. ಅವರು ಏನೋ ಲೆಕ್ಕ ಇಟ್ಕೊಂಡಿದ್ರು, ಅದಕ್ಕಿಂತ ಚೆನ್ನಾಗಾಯಿತು, 2.5 ಲಕ್ಷ ರೂಪಾಯಿ ಕೊಟ್ಟರು. ಇನ್ನೊಬ್ಬರು ಅವ್ರದ್ದೇ ಒಂದು ಕೆಲಸ R ಮೋಹನ್ ಅಂತ, ಅವರು ಬೇರೆ ಜನಾಂಗದವರು, ಅವರು 5 ಲಕ್ಷ ರೂಪಾಯಿ ಕೊಟ್ಟರು. ಆದರೆ ನನ್ನ ಅವರ ವಿಶ್ವಾಸಕ್ಕೆ ಕೊಟ್ಟರು. ಆದರೆ ನಾನು ಏನಿದ್ದು ಸಮಾಜಕ್ಕೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿದೆ ಅಂತ ಹೇಳೋಕ್ಕಾಗುತ್ತೆ. ಪೂಜಾರ್ ಗಣೇಶನ್ನವರು 2 ಲಕ್ಷ ಕೊಟ್ಟಾರೆ, ಮತ್ತು ಮುಂದೂ ಕೊಟ್ಟಾರೆ. ಇನ್ನೊಬ್ಬರು ಅಶೋಕ್ ಪಾಟೀಲ್ ಅಂತ ಹುಬ್ಳಿಯರಂತೂ ಕಾಂಟ್ರಾಕ್ಟ್ರು, ನನಗೆ ಪರಿಚಯ ಇಲ್ಲ. ಆದರೆ ಅವರು ಬಂದು 5 ಲಕ್ಷ ರೂಪಾಯಿ ತಗೊಳ್ರಿ ಅಂತ ಕೊಟ್ಟರು. ಅವ್ರ ಹೆಸರು ಬರ್ಕೊಂಡ್ವಿ. ಆದರೆ ಊರು ಕ್ಲಿಯರ್, ಹುಬ್ಳಿನೋ ಯಾವ್ರು ಅಂತ ಗೊತ್ತಿಲ್ಲ. ಆದರೆ ಅಶೋಕ್ ಹುಬ್ಳಿಯರು ಅಂತ ಹೇಳಿದರು. ಆಮೇಲೆ CM ಉದಾಸಿಯವರು, ನಾವು ಬೆಟ್ಟಪ್ಪರು ದಿಂಡೂರರು, ಅವ್ರ ಮನೆಗೆ ಹೋಗಿದ್ವಿ ಕಾರ್ಯಕ್ರಮಕ್ಕೆ ಕರೆಯೋಕ್ಕೆ, ಮತ್ತೊಂದು ಬೇರೆ ಒಂದು ವಿಚಾರಕ್ಕೋಸ್ಕರ. ಅವಾಗ ಬಂದಿರಿ ತಗೊಳ್ರಿ ಅಂತ ನಮ್ಮ ಮೂವರೇ ಹೋಗಿದ್ವಿ. 5 ಲಕ್ಷ ರೂಪಾಯಿ ಕೊಟ್ಟರು. ಮುಂದೆ ಮತ್ತೆ ಕೊಡ್ತಾನೆ ಅಂತಲೂ ಹೇಳಿದರು. 5 ಲಕ್ಷ ರೂಪಾಯಿ ಕೊಟ್ಟರು. ಇನ್ನೊಬ್ಬರು ಜಗಳೂರು ಲೋಕಣ್ಣರು ಅಂತ, ನಮ್ಮವರ ಬಂಧುಗಳು ಹೌದು, ಸ್ನೇಹಿತರು ಹೌದು, ವ್ಯಾಪಾರಸ್ಥರು ಹೌದು. ಅವ್ರಿಗೆ ಒಂದೇ ಮಾತು ಕೇಳಿದಾಗ ಎಷ್ಟು ಕೊಡಬೇಕು ಅಂತ ಕೇಳಿದರು. 5 ಲಕ್ಷ ರೂಪಾಯಿ ಕೊಟ್ಟರು.
ಸೋಮಣ್ಣ ಬೇವಿನ ಮರ 5 ಲಕ್ಷ ರೂಪಾಯಿ ಕೊಟ್ಟಾರ. ಶ್ರೀಕಾಂತ್ ದುಂಡಿಗೌಡರು ಸಿಗ್ಗಾವೇರು ಕಾಂಟ್ರಾಕ್ಟ್ದಾರರು, ಅವರಿಗೆ ಕೇಳಿದಾಗ ಹ್ಞೂ ಅಂತ ಹೇಳಿ ಕಬ್ಬಣ ಮತ್ತು ಬೇರೆ ಬೇರೆ ಮೆಟೀರಿಯಲ್ಸ್ ಕಳಿಸಿದ್ರು. 7,60,000 ರೂಪಾಯಿ ಕಳಿಸಿದ್ದಾರೆ. ಅಂದರೆ ಅವ್ರು ಕಳಿಸಿದ ಬಿಲ್ಲಿನ ಅಮೌಂಟ್ ಇಲ್ಲಿ ನಾವು ಬರ್ಕಂದ್ವಿ, ಆದರೆ ಅವ್ರು ಕಳಿಸಿದ ಮೆಟೀರಿಯಲ್ಸ್ ಅದನ್ನು ಕಳಿಸಿದ್ರು ಅಂತ ಹೇಳ್ತೇನೆ.